ಏ ಮಹೇಶ್, ಇವತ್ತು ಸಂಡೇ ಆಯ್ತಾ, ತುಂಬಾ ಜನ ಕಸ್ಟಮರ್ ಬರ್ತಾರ, ಬೇಗ ಬೇಗ ಕೆಲಸ ಮುಗಿಸ್ಬಿಡು. ಅಣ್ಣ ಸರಿ ಅಣ್ಣ. ಅಣ್ಣ ನಿಮ್ ಅಂಗಡಿಲಿ ಕೆಲಸ ಮಾಡ್ತಾನಲ್ಲ ಅವಣ್ಣ ಇಲ್ವಾ? ಹ್ಞೂ ಇದಾನೆ. ಅವನ ಹತ್ರ ಏನೋ ನಿಮ್ ಕೆಲಸ? ಏನೂ ಇಲ್ಲ ಅಣ್ಣ, ಸ್ವಲ್ಪ ವಿಡಿಯೋ ಮಾಡಕ್ ಹೋಗ್ತಿದ್ವಿ, ಫೋನ್ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅಣ್ಣ ಹೇಳ್ತಮ್ಮ. ಸ್ವಲ್ಪ ನಿನ್ ಫೋನ್ ಕೊಡೋ, ವಿಡಿಯೋ ಮಾಡ್ಕೊಡ್ತೀನಿ. ಸರಿ ಆಯ್ತು, ಸ್ವಲ್ಪ ಬೇಗ ತಗೊಂಬಂಗ್ ಕೊಡು, ಕಾಲ್ಸ್ಗಳು ಬರ್ತಾ ಇರ್ತಾವ. ಹಾ ಸರಿ ಅಣ್ಣ. ಅಣ್ಣ ಹೋಗ್ ಬರ್ತೀನಿ. ಅಣ್ಣ ಕೆಲ್ಸ ಎಲ್ಲ ಮುಗೀತು. ಹೌದಾ? ಒಳ್ಳೆ ಕೆಲಸ ಮಾಡ್ದ. ಅಣ್ಣ ಸರಿ ತಗೋ, ನಿನ್ ಇವತ್ತಿನ ಪೇಮೆಂಟ್. ಸರಿ ಅಣ್ಣ, ಥ್ಯಾಂಕ್ ಯು. ಲೋ ಮಗ, ನಿಮ್ಮ ಅಣ್ಣನ ಫೋನ್ ಗಾಜ್ ಹೊಡೆದೈತೆ, ಏನಂತ ಹೇಳ್ತಿ ಇವಾಗ? ಏ ನೀನ್ ಸುಮ್ನೆ ಬಾರ, ನಾನು ನೋಡ್ಕೊಂತೀನಿ. ಅಣ್ಣ ತಗೋ ನಿನ್ ಫೋನ್. ಲೇ ಏನು ಫೋನ್ ಗ್ಲಾಸ್ ಹೊಡ್ಕೊಂಡ್ ಬಂದ್ಯಾ? ಏನೂ ಇಲ್ಲ ಅಣ್ಣ, ವಿಡಿಯೋ ಮಾಡ್ತಿದ್ರೆ ಸ್ವಲ್ಪ ಕೈ ಜಾರಿ ಕೆಳಗೆ ಬಿದ್ಬಿಡ್ತು, ಸ್ವಲ್ಪ ಗ್ಲಾಸ್ ಹೊಡೆದೋಗಿದೆ ಅಷ್ಟೇ. ಏ ಒಟ್ಟಾಗ ಏನ ತಿಂತ್ಯಾ? ಬೇರೆ ವಸ್ತು ತಗೊಂಡೋದ್ಮೇಲೆ ಜವಾಬ್ದಾರಿಯಿಂದ ಕೊಡ್ಬೇಕನ್ನೋದು ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ಏ ಏನಣ್ಣ ಹಂಗ್ ಮಾತಾಡ್ತಿದ್ಯಾ? ಏನೋ ಕೈ ಜಾರಿ ಸ್ವಲ್ಪ ಕೆಳಗೆ ಬಿತ್ತು, 500 ರೂಪಾಯಿ ಕೊಟ್ರೆ ಹೊಸ ಗ್ಲಾಸ್ ಹಾಕೊಡ್ತಾರೆ. ಏ 500 ರೂಪಾಯಿ ಬೆಲೆ ನಿನ್ ಏನೋ ಗೊತ್ತೋ? ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 1 ನಿಮಿಷ ಫ್ರೀ ಇಲ್ದಂಗೆ ಕೆಲಸ ಮಾಡ್ತಾನ ಅವನು. 500 ರೂಪಾಯಿ ದುಡಿಯೋದು ನಿನ್ ಕೈಲಿ ಆಗುತ್ತಾ? ಏನು ಬೇರೆ 500 ರೂಪಾಯಿಗೋಸ್ಕರ ನಿಮ್ಮ ಅಣ್ಣ ಎಲ್ಲರ ಮುಂದೆ ಮರ್ಯಾದೆ ತೆಗ್ತಾನಲ್ಲ ನಿನ್ಗೆ? ತಮ್ಮ ಒಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಆ ಐಫೋನ್ ತಗೊಳಕ್ಕೆ ಎಷ್ಟು ತಿಂಗಳು ಕಷ್ಟಪಟ್ಟಿದ್ದಾನೆ ಅಂತ ಅದು ನನಗೆ ಮಾತ್ರ ಗೊತ್ತು. ತಮ್ಮ ಇನ್ನೊಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಬೇರೆ ವಸ್ತು ತಗೊಂಡೋದ್ಮೇಲೆ ನಮ್ಮ ವಸ್ತು ತರ ಅಂತ ಕಾಪಾಡ್ಕೋಬೇಕು. ಅಣ್ಣ ಈ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಸಾರಿ ಅಣ್ಣ.